ಅಹ್. ಹಲೋ ಜೋನು, ನಿನಗೆ ಏನಾಯ್ತು? ನೀನಿವತ್ ತುಂಬಾ ಸುಸ್ತಾಗ್ ಕಾಣಿಸ್ತಿದ್ಯಾ? ನಾನೇನಂತ ಹೇಳಿ, ನನಗೆ ತುಂಬಾ ದುಃಖ ಆಗಿದೆ. ಅಯ್ಯೋ, ನಿನ್ನ ಧ್ವನಿಗೆ ಏನಾಯ್ತು? ಇದೇ ನನ್ನ ಸಮಸ್ಯೆ ಗೆಳೆಯ. ನಾನ್ ಜೋರಾಗಿ ಬೊಗಳಕ್ಕಾಗ್ತಾ ಇಲ್ಲ. ಓಹೋ, ನಿನಗೆ ಮೈ ಹುಷಾರಿಲ್ಲ ಅಂತ ಅನ್ಸತ್ತೆ. ಹ್ಮ್. ಈ ನಾಯಿಗೆ ಮೈ ಹುಷಾರಿಲ್ಲ, ಇದನ್ನ ಎಲ್ಲಾದ್ರೂ ಕರ್ಕೊಂಡೋಗಿ ಬಿಡ್ಬಿಡ್ಬೇಕು. ನಾನು ಕೂಡ ಇದನ್ನೇ ಅನ್ಕೊಳ್ತಾ ಇದ್ದೆ ಕಣೆ. ಹೊಗಳ್ದೇ ಇರೋ ನಾಯಿನ ಇಟ್ಕೊಂಡ್ ಏನ್ ಮಾಡೋದು? ಏನ್ ಯೋಚನೆ ಮಾಡ್ತಿದ್ದೀರಾ? ಸುಮ್ನೆ ಬಿಟ್ಟಿಯಾಗಿ ಊಟ ಬೇರೆ ಹಾಕ್ತಿದೀವಿ ಇದಕ್ಕೆ. ನಾಳೆ ಬೆಳಿಗ್ಗೆ ತನಕ ನೋಡೋಣ. ಅಯ್ಯೋ, ಈ ಬೆಕ್ಕು ಇದು ಎಲ್ಲಿಂದ ಬಂತು? ಇದನ್ನ ಫಸ್ಟ್ ಇಲ್ಲಿಂದ ಕಳ್ಸಿ. ಆದ್ರೆ ನಾಳೆ ಇದನ್ನ ಎಲ್ಲಾದ್ರೂ ಬಿಟ್ಟು ಬರ್ಲೇಬೇಕು ಕಣೆ. ಅಯ್ಯೋ, ನೀನೇನು ಬೇಜಾರಾಗ್ಬೇಡ, ನಾವು ಏನಾದ್ರೂ ಒಂದ್ ದಾರಿ ಹುಡ್ಕೋಣ. ನನ್ ಜೊತೆ ಬಾ. ಸರಿ ಆಯ್ತು, ನಾನ್ ಬರ್ತೇನೆ. ನೀನು ಏನು ಯೋಚನೆ ಮಾಡ್ಬೇಡ, ಬಾ ಹೋಗೋಣ. ಏನ್ ಯೋಚನೆ ಮಾಡ್ಬೇಡ, ಇದೇನೋ ಅಷ್ಟು ದೊಡ್ಡ ಕಷ್ಟ ಏನಿಲ್ಲ. ಆಮೇಲೆ ಜುನ್ನು ಆ ಬೆಕ್ಕಿನ ಜೊತೆಗೆ ಅವರ ಓನರ್ ಮನೆಯಿಂದ ತುಂಬಾ ದೂರ ಹೋಗ್ಬಿಡುತ್ತೆ. ಹೇ ಗೆಳೆಯ, ನಾವಿವಾಗ ಎಲ್ಲ ಹೋಗ್ತಾ ಇದೀವಿ ಹೇಳು? ಏನ್ ಬೇಜಾರ್ ಮಾಡ್ಕೋಬೇಡ, ಡಾಕ್ಟರ್ ಹುಲ್ಲುನ ನೋಡಕ್ಕೆ ನಾವು ಕಾಡಿಗೆ ಹೋಗ್ತಿದೀವಿ. ಏನ್ ಹೇಳ್ದೆ? ಕಾಡ? ನಂಗ್ ಭಯ ಆಗ್ತಾ ಇದೆ. ನಾನು ಇದಕ್ಕೂ ಮುಂಚೆ ಯಾವತ್ತೂ ಕಾಡಕ್ ಬಂದಿಲ್ಲ. ಭಯ ಪಡ್ಬೇಡ, ನಾನ್ ನಿನ್ ಜೊತೆ ಇದೀನಲ್ವಾ, ನನ್ ಜೊತೆ ಬಾ ನೀನು. ಆಮೇಲೆ ಈ ರೀತಿ ಮೊದಲನೇ ಸಲ ಒಂದು ಬೆಕ್ಕು ಜೊತೆಗೆ ಕಾಡಿನ ಕಡೆಗೆ ಬಂದಿರುತ್ತೆ. ಮಾರನೇ ದಿನ ಬೆಳಗ್ಗೆ ಇಬ್ಬರು ಕಾಡಿಗೆ ಹೋಗಿ ಸೇರ್ತಾರೆ. ಮೊದಲನೇ ಬಾರಿ ಕಾಡನ್ನು ನೋಡಿರುವ ಸಂತೋಷ ಜುನ್ನು ಮುಖದಲ್ಲಿ ಕಾಣಿಸ್ತಾ ಇತ್ತು. ಓ ವಾ, ಈ ಸ್ಥಳ ಅಂತೂ ತುಂಬಾ ಚೆನ್ನಾಗಿದೆ. ಸರಿಯಾಗಿ ಹೇಳ್ದೆ, ಇದು ನಮ್ಮ ಊರ್ ತರ ಏನಲ್ಲ, ಇಲ್ಲಿ ನಮ್ಗೆ ಪೂರ್ತಿ ಫ್ರೀಡಮ್ ಇದೆ. ಓ, ನೀನ್ ಇಲ್ಲಿಗೆ ದಿನಾ ಬರ್ತೀಯ ಗೆಳೆಯ? ನೀನ್ ಎಷ್ಟು ಭಾಗ್ಯಶಾಲಿ. ನನಗೆ ಅಸೂಯೆ ಆಗ್ತಾ ಇದೆ. ನನ್ನ ಅರ್ಧ ಜ್ವರ ಅಂತೂ ಹೋಯ್ತು. ನಾನೀಗ ಚೆನ್ನಾಗಿದ್ದೀನಿ ಗೆಳೆಯ. ಹಾಗೆ ನಾವಿಲ್ಲಿಗೆ ತಲುಪಿದ್ದೇವೆ. ಆದ್ರೆ ನಾವಿಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಅದು ಯಾರನ್ನಾದ್ರೂ ಕೇಳ್ಬೇಕು. ಏನೋ, ನಿನಗೆ ಸರಿಯಾದ ಗೊತ್ತಿಲ್ವಾ? ಅದು ಏನಂದ್ರೆ, ಅದು ನನಗ್ ಜ್ಞಾಪಕ ಇಲ್ಲ. ನೋಡು, ನಡಿ ಆ ಮಿಟ್ಟು ಹತ್ರ ಕೇಳೋಣ. ಏ ಗೆಳೆಯ, ನೀನ್ ಇಲ್ಲಿಗೆ ಬರ್ಬೋದಾ? ಏನ್ ಬೇಕು ನಿಮ್ಗೆ? ಗೆಳೆಯ, ನಾವು ಹತ್ರದಲ್ಲೇ ಒಂದು ಊರಿಂದ ಬಂದಿದ್ದೀವಿ. ಏನಕ್ಕೆ? ಡಾಕ್ಟರ್ ಉಲ್ಲೂನ ನೋಡೋಕೆ. ಗೂಬೆ ಡಾಕ್ಟರ? ಅಯ್ಯೋ ಗೂಬೆಗಳೇ, ಗೂಬೆ ಡಾಕ್ಟರ್ ಈಗ ಊರಲ್ಲಿರ್ತಾನೆ. ಬೇಗ ಇಲ್ಲಿಂದ ಹೋಗ್ಬೇಡಿ, ಇಲ್ಲ ಅಂದ್ರೆ ಸಮಸ್ಯೆಯಲ್ಲಿ ಸಿಕ್ಕಾಕೋತೀರಾ. ಗೆಳೆಯ, ನೀನ್ ಸತ್ಯ ಹೇಳ್ಬೇಕು. ನಿನ್ ಗೊತ್ತಲ್ಲ ಹುಲ್ಲು ಊರಲ್ಲೇ ಇದ್ದೇನೆ ಅಂತ. ನನಗ್ ಗೊತ್ತಿತ್ತು. ಹಾಗಿದ್ರೆ ನೀನ್ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಬಾ ಇಲ್ಲಿಂದ ಹೋಗೋಣ. ವಿಷಯ ಏನಂತ ನಾನ್ ನಿನ್ಗೆ ಹೇಳ್ತೀನಿ. ನಿಜ ಹೇಳು, ನೀನ್ ಯಾಕೆ ಸುಳ್ಳು ಹೇಳ್ದೆ? ನಿಜ ಹೇಳ್ಬೇಕಂದ್ರೆ ನನಗೆ ಕಾಡು ನೋಡ್ಬೇಕಂತ ತುಂಬಾನೇ ಆಸೆ. ಆದ್ರೆ ಒಂಟಿಯಾಗಿ ಬರಕ್ಕೆ ನನಗೆ ಭಯ ಆಗ್ತಿತ್ತು. ಹಾಗಿದ್ರೆ ನಾನ್ ನಿನ್ ಜೊತೆಲೇ ಇರ್ತೀನಿ, ಹೆದರ್ಕೋಬೇಡ. ಅದು ನಾನು ಸುಮ್ನೆ ಹಂಗೆ ಡೈಲಾಗ್ ಹಾಕ್ಬಿಟ್ಟೆ ದೋಸ್ತ್, ನನ್ನ ಕ್ಷಮಿಸು. ಬಾ ಬೇಗ ಊರ್ಗ್ ಹೋಗಿ ಡಾಕ್ಟರ್ ಉಲ್ಲೂನ ನೋಡೋಣ. ನಾನ್ ಸರಿ ಹೋದ್ರನೆ ಮಾಲೀಕ ನನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಜೋನು, ನನ್ನ ಸ್ನೇಹಿತ ಇಷ್ಟು ದೂರ ಬಂದೈತಲ್ವಾ, ನಾವ್ ಯಾಕೆ ಸ್ವಲ್ಪ ಹೊತ್ತು ಜಂಗಲ್ ಸುತ್ತಾಡ್ಬಿಟ್ಟು ಆಮೇಲೆ ಹೋಗ್ಬಾರ್ದು? ಆಹಾ, ಇವತ್ತಿನ ಬೇಟೆಯಂತೂ ತುಂಬಾ ದೊಡ್ಡದಾಗಿದೆ. ನಿನಗೇನ್ ಬೇಕು? ಜಾಗ ಬಿಡು.
ನನ್ನ ಇಲಾಖೆಯಲ್ಲಿ ಬಂದು ನನ್ನನ್ನೇ ಸರಿಯೋಕ್ ಹೇಳ್ತಿದ್ಯಾ? ನಿನಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ನೀನ್ ದಾರಿ ಬಿಡ್ತೀಯೋ ಇಲ್ವೋ? ನಾನ್ ಯಾರು ಅಂತ ಗೊತ್ತಾದ್ರೆ ನೀನ್ ಜಾಗ ಬಿಡ್ತೀಯ ಆಮೇಲೆ. ಓಹೋ, ಹಾಗಿದ್ರೆ ಹೇಳ್ಬಿಡು, ಯಾರ್ ನೀನು? ನಾನೊಂದು ಶೂರ ವೀರ ಹುಲಿಯ ಮರಿ ಜೊತೆಗೆ ಕಾಡು ಸುತ್ತೋಕ್ ಬಂದಿದ್ದೀನಿ. ನಾನು ಕಾಡನ್ನ ಸುತ್ತಬೇಕು. ಇವನ್ ಮಾತಲ್ಲಿ ದಮ್ಮಂತ್ರು ಇದೆ. ಇವನ್ ನೋಡೋಕೆ ಚಿರತೆ ಅಣ್ಣನ ಹಾಗೆ ಕಾಣಿಸ್ತಾನೆ. ಒಂದ್ ಮಾತ್ ಹೇಳು, ನೀನ್ ಯಾವ ಚಿರತೆ ಬಗ್ಗೆ ಮಾತಾಡ್ತಾ ಇದೀಯಾ? ಒಂದು ಹುಲಿ ಇದೆ, ಯಾವ್ದು ಈ ಕಾಡನ್ನ ರಕ್ಷಣೆ ಮಾಡ್ತಿದೆ. ಓ, ಇವನಂತರೂ ನಿಜ ಹೇಳ್ತಾ ಇದ್ದಾನೆ. ಓ, ಹಾಗಿದ್ಯಾ? ಹಾಗಿದ್ರೆ ನಿಮ್ಮ ಹುಡುಕಾಟ ಮುಂದುವರಿಸಿ. ನಿಮ್ಮ ಚಿರತೆ ಅಣ್ಣನಿಗೆ ನನ್ನ ಸಲಾಂ ಹೇಳಿ. ಆ ಹೊರಟೋಯ್ತು. ನಿಜವಾಗ್ಲೂ ಹೋಗ್ಬಿಡ್ತಲ್ವಾ? ಹೌದು, ನಿನಗದ್ ಹೆಂಗ್ ಗೊತ್ತಾಯ್ತು? ಹುಲಿ ಅಂತೂ ಎಲ್ಲ ಕಡೆ ಶಕ್ತಿಶಾಲಿಯಾಗಿರುತ್ತೆ. ಸರಿ ಹೇಳದ್ನಲ್ಲ ನಾನು. ಓ, ಅದ ವಿಷಯ. ಸರಿ, ಹೆಂಗೋ ಹಾವತ್ರಂದ ತಪ್ಸ್ಕೊಂಡ್ವಿ. ಬಾ, ಇಲ್ಲಿಂದ ಬೇಗ ಹೋಗೋಣ. ಎಲ್ಲಿಗೆ? ಮನೆಗೆ. ಕಾಡು ತುಂಬಾ ಅಪಾಯಕಾರಿ. ಅದೇ ಸಮಯದಲ್ಲಿ ಒಂದು ಚಿರತೆ ಮತ್ತು ಒಂದು ನರಿ ಆ ಕಡೆ ನಡ್ಕೊಂಡ್ ಬರ್ತಿರುತ್ತೆ. ರಾಜ ಹುಲಿ ಅಂತೂ ತುಂಬಾ ಅಹಂಕಾರಿ. ಆ ಗೊತ್ತು ಗೊತ್ತು. ಮುಂದಿನ ಬಾರಿ ನಾನ್ ರಾಜ ಆಗ್ತೀನಿ. ಆ ನೀವ್ ರಾಜ ಆದ್ರೇನೆ ನಮ್ ಕಾಡು ವಿಕಾಸ ಆಗೋದು. ಆ ಆ, ಯಾರೋ ಬರ್ತಿದ್ದಾರೆ ಅಂತ ಅನ್ಸುತ್ತೆ. ಗೆಳೆಯ, ನಿಜ ಹೇಳು, ನೀನ್ ಯಾವತ್ತೂ ಇಲ್ಲಿ ಬಂದಿಲ್ವಲ್ಲ? ನಾನಿನ್ನೇನ್ ಹೇಳಿ ಸ್ನೇಹಿತ, ಮೊದಲನೇ ಸಾರಿ ನಾನ್ ಕಾಡಿಗೆ ಬಂದಿದ್ದೀನಿ. ತುಂಬಾ ದಿನದಿಂದ ಬರ್ಬೇಕನ್ಕೊಂಡಿದ್ದೆ. ಓ, ಮತ್ತೆ? ನಿಜ ಹೇಳ್ತಿದ್ದೀನಿ ಸ್ನೇಹಿತ, ಇಷ್ಟು ದಿನ ನಾನು ಊರಲ್ಲೇ ಇರ್ತಿದ್ದೆ. ಹಾ, ಯಾರೇನೋ ಇದಕ್ಕೂ ಮುಂಚೆ ಈ ಕಾಡಲ್ಲಿ ನಿಮ್ಮನ್ನ ನೋಡೇ ಇಲ್ವಲ್ಲ? ಇಲ್ಲಿ ತಿರುಗಾಡೋಕೆ ನಿಂಗೆ ಧೈರ್ಯ ಆದ್ರೂ ಎಲ್ಲಿಂದ ಬಂತು? ನಾನಂತೂ ಆಧಾರಪೂರ್ವಕವಾಗಿ ನಮಸ್ಕಾರ ಮಾಡ್ತಿದ್ದೆ. ನಾನಿವನ ಚಿಕ್ಕ ತಮ್ಮ. ನಿಜವಾಗ್ಲೂ ಇವನು ನಿನ್ನ ಚಿಕ್ಕ ತಮ್ಮನ? ನಿಜವಾಗ್ಲೂ ಹೇಳಬೇಕು ಅಂದ್ರೆ ನನಗೂನು ಆನ್ಸರ್ ಇಲ್ಲ. ನನಗೇನೋ ಡೌಟ್ ಇದೆ. ನನಗೇನೆ ಕೂಡ ಕಾಣ್ತಿದ್ದಾನಿವನು. ಮತ್ತೆ ಅಮ್ಮ ಕೂಡ ಹೇಳಿದ್ರೊಮ್ಮೆ ನನಗೆ ತಮ್ಮ ಕೂಡ ಇದಾನಂತ. ಓ, ಹಾಗಾದ್ರೆ ನೀನ್ಯಾರು? ಇವನು ನನ್ನ ಗೆಳೆಯ, ನಮ್ಮ ಹುಲಿ ರಾಜನ ಚಿಕ್ಕ ತಮ್ಮ. ಆಹಾ, ಇವತ್ತೊಂದು ನಿಮ್ಮ ಸ್ವಾಗತವನ್ನ ಅತಿಥಿಯ ರೀತಿಯಲ್ಲಿ ಮಾಡ್ತೀನಿ. ತಮ್ಮ, ಈಗ ಮನೆಗೆ ಹೊರಡೋಣ, ಬರಲ್ವಾ ನೀನು? ಬರ್ತೀವಿ, ಖಂಡಿತ ಬರ್ತೀವಿ. ನಾವೆಷ್ಟು ದೂರ ನಿಮ್ಮನ್ನ ಭೇಟಿಯಾಗೋಕೆ ಬಂದಿದ್ದು. ಜೊನ್ನು ಹೇಳಿದ ಮಾತನ್ನು ನಂಬಿ ಚಿರತೆ ಮತ್ತು ನರಿ ಅವರಿಬ್ಬರನ್ನ ಅಲ್ಲಿಂದ ಕರ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಾವ್ಯಾಕೆ ಇನ್ಮೇಲೆ ಇಲ್ಲೇ ಇದ್ಬಿಡ್ಬಾರ್ದು? ಏ ಮೂರ್ಖ, ನಾವ್ ನಿನ್ನಿಂದ ಇಲ್ಲಿ ಸಿಕ್ಕಾಕೊಂಡಿದೀವಿ. ನಾವ್ ಹೇಳಿರೋ ಸುಳ್ಳಿಂದ ಸಿಕ್ಕಾಕೊಂಬಹುದು. ನಾವ್ ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೋಬೇಕು.